ಕಾದಿದೆ, ಹಾಕ್ತಾಯಿದ್ದೀನಿ ನೋಡಿ. ಅದೇ ಇಲ್ಲ ಏನು ಎರಡೆರಡು ನಾನು ಮಾಡ್ಕೊಂಡಿದ್ದು ನೋಡಿ. ಇದು ಕ್ಲೀನಾಗಿ ಬಂದುಬಿಡುತ್ತೆ ನೋಡಿ. ಇದು ಕಾಣ್ತಾ ಇದೆಯಲ್ಲ, ಈ ಥರ ಬಂದ್ಬಿಡುತ್ತೆ. ಅದಕ್ಕೆ ತುಂಬ ಬೇಯಿಸ್ಕೊಬಾರ್ದು ನೋಡಿ. ಇದು ಕಾಣ್ತಾ ಇದೆಯಲ್ಲ ನೋಡಿ, ಎಷ್ಟು ನಮಗೆ ಇದು ಲೇಯರ್ ಇವಾಗ ರೆಡಿ ಆಯಿತು. ನಮಸ್ತೆ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಎಲ್ಲರೂ ಆನಿಯನ್ ಸಮೋಸ ತಿಂದಿರ್ತೀರಾ, ಆಲೂ ಸಮೋಸ ತಿಂದಿರ್ತೀರಾ. ಹಾಗಾಗಿ ನಾನು ಇವತ್ತು ಪನ್ನೀರ್ ಕಾರ್ನ್ ಸಮೋಸ ಡಿಫ್ರೆಂಟಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದು ನೋಡೋಣ ಬನ್ನಿ. ಇವಾಗ ಪನ್ನೀರ್ ಕಾರ್ನ್ ಸಮೋಸ ಮಾಡೋದಕ್ಕೆ ಏನೇನು ಬೇಕಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಏನು ಜಾಸ್ತಿ ಏನು ಬೇಕಾಗಿಲ್ಲ. ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ, ಈರುಳ್ಳಿ, ಪನ್ನೀರ್ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನ್. ಇದು ಆಲ್ರೆಡಿ ನಾನು ಇದನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸಿದ್ದೀನಿ. ಇದು ಮೈದಾ ಹಿಟ್ಟು. ಮಾಮೂಲಿ ನಾವು ಚಪಾತಿ ಯಾವ ಥರ ಚಪಾತಿಗೆ ನಾವು ಕಲಿಸ್ಕೊಂಡಿರ್ತೀವಿ ಆ ಥರನೇ ಕಲಸಿಟ್ಕೊಂಡಿದ್ವಿ. ಇನ್ನೇನಿಲ್ಲ, ಇದಕ್ಕೆ ಮಾಮೂಲಿ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಬಿಡ್ಬೇಕು. ಒಂದು ½ ಅನ್ ಅವರ್ ಇಟ್ಬಿಡ್ಬೇಕು. ನಾನು ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಆಲ್ರೆಡಿ ಇದನ್ನು ನಾನು ಮಾಡಿಟ್ಟಿದ್ದೆ. ಮತ್ತು ಇದಕ್ಕೆ ಅಚ್ಕಾರದ ಪುಡಿ, ಮೈದಾ ಹಿಟ್ಟು, ಉಪ್ಪು, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದನ್ನು ಯಾವ ಥರ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಪನ್ನೀರ್ನ ಲಾಸ್ಟ್ ಟೈಮ್ ನಾನು ಚಂಪಾಕಲಿ ಸ್ವೀಟ್ ಮಾಡಿದ್ನಲ್ಲ, ಅದ್ರಲ್ಲಿ ಪನ್ನೀರ್ ಮನೇಲೆ ಯಾವ ಥರ ಮಾಡೋದು ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ. ನಾನು ಮನೇಲೇ ಮಾಡ್ಕೊಬೇಕಾಗಿತ್ತು, ಟೈಮ್ ಸ್ವಲ್ಪ ಇರೋದು. ನಾನು ಹಂಗಾಗಿ ಅಂಗಡಿಲಿ ತರಿಸ್ಬಿಟ್ಟಿದ್ದೀನಿ. ಇದು ಪನ್ನೀರ್. ಈ ಪನ್ನೀರ್ ನೋಡಿ, ಈ ಪನ್ನೀರ್ನ ನಾನು ಫಸ್ಟ್ ಇದಕ್ಕೆ ಏನೇನು ಮಾಡಿದ್ರು, ಇದನ್ನು ಇದು ಮಾಡಿ ತಿರ್ಕೊಂಬಿಡೋಣ ಸ್ವಲ್ಪ. ಇದು ಸ್ವಲ್ಪ ಇದು ಮಾಡಿಕೊಂಡು ಸ್ವಲ್ಪ ಇದರಲ್ಲಿ ಇದು ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಅದರಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ ನಾನು. ಅರ್ಧ ಭಾಗ ತೊಗೊಂಡು ಕಾಯಿ ತಿರುವುದ್ರಲ್ಲಿ ತಿರುಗಿಕೊಂಡು ಇಟ್ಕೊಳ್ತೀನಿ. ನಾವು ಇದನ್ನು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಯಾವ ಥರ ಮಾಡೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇದು ನಾನು ಪನ್ನೀರು ತಿರುಕೊಂಡಿದ್ದೀನಿ ಈ ಥರ ನೋಡಿ. ಈ ಥರ ಕ್ಲೀನಾಗಿ ತಿರುಕೊಬೇಕು. ಇದನ್ನು ನಾನು ಸಮೋಸ ಒಳಗಡೆ ಯಾವ ಥರ ಸ್ಟಫಿಂಗ್ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದನ್ನು ಯಾವ ಥರ ಸ್ಟಫಿಂಗ್ ಮಾಡೋದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಾಣಲೆ ಇಟ್ಟಿದ್ದೀನಿ, ಬಾಣಲೆ ಕಾದಿದೆ. ಇವಾಗ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆನು ಬೇಕಾಗಿಲ್ಲ, ಸ್ವಲ್ಪ ಹಾಕ್ಕೊಳ್ಳೋಣ. ಸ್ಟಫಿಂಗ್ ಅಲ್ವಾ, ಯಾಕಂದರೆ ಇದು ಎಣ್ಣೆಲೇ ಕರಿಯೋದಲ್ವಾ, ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಏನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ. ಜಾಸ್ತಿ ಏನು ಉರಿಯೋದೇನು ಬೇಡ. ಜಾಸ್ತಿ ಏನು ಉರಿಯೋದು ಬೇಡ, ಸ್ವಲ್ಪ. ಅದು ತುಂಬ ಉರಿಬಾರ್ದು, ಸ್ಟಫಿಂಗ್ ಅಲ್ವಾ, ಹಂಗಾಗ್ಬಿಟ್ಟು ತುಂಬ ಏನು ಬ್ರೌನಿಶು ಆ ಥರ ಏನು ಬೇಕಾಗಿಲ್ಲ. ಸ್ವಲ್ಪ ಅದು ಸ್ವಲ್ಪ ಈರುಳ್ಳಿ ಸ್ಮೆಲ್ ಹೋದರೆ ಸಾಕು, ಅಷ್ಟೇ. ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ನಾನು ಕಾರ್ನ್ ಹಾಕ್ಕೊಬೇಕು. ಸಾಕಿಷ್ಟು ಹುರಿದಿರೋದು, ತುಂಬ ಉರಿಯೋದೇನು ಬೇಡ. ನಾನು ಕಾರ್ನ್ ಹಾಕ್ಕೊತಾ ಇದ್ದೀನಿ. ಇದು ಸ್ವೀಟ್ ಕಾರ್ನು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಈ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚಳಿಗಾಲ ಬೇರೆ, ಇವಾಗ ಮಳೆ ಬರ್ತಾ ಇರ್ತದೆ. ಇದರನ್ನು ಸಮೋಸ ಮಾಡಿಕೊಂಡು ಒಂದು ಕಪ್ ಕಾಫಿ ಕುಡಿದ್ರೆ ಮೈಂಡ್ ಫುಲ್ಲು ರಿಲೀಫ್ ಆಗಿಬಿಡುತ್ತೆ. ಇದಾಗಲಿ. ಇವಾಗ ನಾನು ಇದಕ್ಕೆ ಎಲ್ಲರೂ ಆಚೆ ತಿಂತಾರೆ. ಆಚೆ ತಿನ್ನೋದೇನು ಅಷ್ಟು ಒಳ್ಳೇದು ಅನ್ಸಲ್ಲ. ನಾವು ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬ ತಿನ್ಬೋದು ಅಲ್ವಾ. ಹಂಗಾಗಿ ನಾನು ಏನೇ ಆಗಲಿ ಮನೇಲೇ ಸ್ವಲ್ಪ ಆದರೂ ನಾನು ಮನೇಲೇ ಮಾಡ್ಕೊಂಡು ತಿಂತಾ ಇರ್ತೀವಿ. ಹಾಗಾಗಿ ನಾನು ಇದೊಂದು ರೆಸಿಪಿ ತೋರಿಸೋಣ ಅಂತ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನು ಉರಿಬೇಕು ಅಂಥದ್ದು ಏನಿಲ್ಲ. ಇವಾಗ ನಾನು ಇದಕ್ಕೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಜಾಸ್ತಿ ಸ್ವಲ್ಪ ಹಾಕ್ಕೊಂಡು ಸಾಕು, ಒಂದು ಅರ್ಧ ಸ್ಪೂನು. ಮತ್ತು ಅಚ್ಚು ಖಾರದ ಪುಡಿ. ಜಾಸ್ತಿ ಏನು ಪದಾರ್ಥ ಇಲ್ಲ, ಸ್ವಲ್ಪನೇ ಪದಾರ್ಥ. ಜಾಸ್ತಿ ಇಷ್ಟೊಂದು ಐಟಮ್ ಬೇಕಪ್ಪ ಅಂತ ಅಂದ್ಕೊಳ್ಳೋದಂತ ಏನಿಲ್ಲ. ಸ್ವಲ್ಪ ಪದಾರ್ಥದಲ್ಲೇ ಮಾಡ್ಕೊಬೋದು. ನೀವು ಅಕಸ್ಮಾತ್ ಏನಾದರೂ ಪನ್ನೀರು ಇಲ್ಲ ಅಂತಂದರೆ ಬರೀ ಸ್ವೀಟ್ ಕಾರ್ನಲ್ಲೇ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈ ಸ್ವೀಟ್ ಕಾರ್ನು ಮತ್ತು ಈರುಳ್ಳಿ, ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಈರುಳ್ಳಿ ಹಾಕ್ಬಿಟ್ಟು ಉದ್ದುದ್ದ ಹಚ್ಕೊಂಡು ಸಮೋಸ ಮಾಡಿಕೊಂಡು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಈರುಳ್ಳಿ ಸಮೋಸನೇ ಇಷ್ಟಪಡೋದು. ಹಾಗಾಗಿ ನಾನು ಎಕ್ಸ್ಟ್ರಾ ಹಾರ್ಡ್ ಮಾಡ್ತಾಯಿದ್ದೀನಿ. ಅಂದರೆ ಪನ್ನೀರ್ ಸಮೋಸ ಅಂತ. ಪನ್ನೀರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಚಿಕ್ಕವರು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಸಾಕಿಷ್ಟು. ಇವಾಗ ಏನು ತುರಿದಿಟ್ಕೊಂಡಿದ್ದೀನೋ ನೋಡಿ, ಪನ್ನೀರು ಏನು ತುರಿದಿಟ್ಕೊಂಡಿದ್ದೀನೋ ಆ ಪನ್ನೀರ್ ಇದಕ್ಕೆ ಹಾಕ್ತಾಯಿದ್ದೀನಿ.
ಅರ್ಧ ಪನ್ನೀರ್ ತೊಗೊಂಡಿದ್ದೀನಿ ನಾನು, ನಿಮಗೆ ಪೂರ್ತಿ ತೋರಿಸಿದೆ, ಆದರೆ ಅರ್ಧ ಸಾಕು. ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಬಿಸಿ ಆದರೆ ಸಾಕು, ಏನು ಜಾಸ್ತಿ ಏನೋ ಅದನ್ನು ಉರಿಬೇಕಂಥದ್ದು ಏನಿಲ್ಲ. ನಮಗೆ ಸ್ವಲ್ಪ ಅದು ಅದಕ್ಕೆಲ್ಲ ಅಡ್ಜಸ್ಟ್ ಆದರೆ ಸಾಕು. ಈರುಳ್ಳಿ ಮತ್ತು ಕಾನ್ಗೆಲ್ಲ ಅಡ್ಜಸ್ಟ್ ಆದರೆ ಸಾಕು. ಪನ್ನೀರು ಅಡ್ಜಸ್ಟ್ ಆಗಿಬಿಟ್ರೆ ನಾವು ತೆಗೆದು ಹಾರಕ್ಕೆ ಇಟ್ಬಿಡೋಣ. ನೋಡಿ ಇಷ್ಟೇ. ಇದಕ್ಕೆ ಏನು ಜಾಸ್ತಿ ಪದಾರ್ಥ ಬೇಕಪ್ಪ, ಇವು ಮಾಡಬೇಕಪ್ಪ, ಇದಕ್ಕೆ ಯಾರು ತಂದು ಮಾಡ್ತಾರೆ ಅನ್ನೋದು ಆ ಥರ ಎಲ್ಲ ಏನಿಲ್ಲ. ಮನೇಲೇ ಮಾಡಿಕೊಟ್ರೆ ಎಲ್ಲರೂ ಖುಷಿ ಪಡ್ತಾರೆ, ಖುಷಿಯಿಂದ ತಿನ್ಬೋದು. ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು. ನೋಡಿ ಇದು ಇವಾಗ ಏನೆಲ್ಲ ಹಾಕಿದ್ದೀವಿ ಸಾಕಿದ್ದು ಎಲ್ಲ ಆಗಿದೆ. ಇನ್ನು ಐ ಫ್ಲೇವರ್ ಇಟ್ಬಿಟ್ಟು ಲಾಸ್ಟಲ್ಲಿ ಐ ಫ್ಲೇವರ್ ಇಟ್ಬಿಟ್ಟು ಆಫ್ ಮಾಡ್ತೀನಿ. ನೋಡಿ ನಾನೇನು ಮೈದಾ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನೋ ಬರೀ ಉಪ್ಪು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೆ. ಆಲ್ರೆಡಿ ನಾನು ಇದೊಂದು ಕಲಸಿಟ್ಕೊಂಡು ಒಂದು 1/2 hour ಮೇಲಾಯಿತು. ಕಲಸಿಟ್ಬಿಟ್ಟು ಒಂದು ತಟ್ಟೆಗೆ ಮುಚ್ಚಿಬಿಟ್ಟಿದೆ. ಇವಾಗ ನೋಡಿ ಅದಕ್ಕೆ ಬಂದಿದೆ. ಇದನ್ನು ನಾವೇನು ಚಪಾತಿ ಯಾವ ಥರ ನಾವು ತೊಗೊತೀವಿ, ಒಂದು ಚಪಾತಿಗೆ ಯಾವ ತೊಗೊತೀವಿ ಅಷ್ಟು ತೊಗೊಂಡ್ರೆ ಸಾಕು. ನೋಡಿ ಇಷ್ಟು ಒಂದು ಚಪಾತಿ ಮಾಡೋಷ್ಟು ತೊಗೊಬೇಕು. ನಾನು ರೌಂಡ್ ಮಾಡಿ ಇಟ್ಕೊತೀನಿ. ನೋಡಿ ಇವಾಗ ನಾನು ಚಪಾತಿ ಯಾವ ಥರ ನಾವು ಮಾಡ್ಕೊತೀವಿ ಅಷ್ಟು ಏನು ಇದು ಬೇಡ. ನೋಡಿ ನಾನು ಎಷ್ಟು ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನಿಮಗೆ. ಇದು ನಮಗೆ ಇದೊಂದು ನಮಗೆ ಚೆನ್ನಾಗಿ ಕ್ಲೀನಾಗಿ ಬಂದುಬಿಟ್ರೆ ಸಮೋಸಾನು ನಮಗೆ ರೆಡಿ ಅಂತ ಅರ್ಥ. ಎರಡೂ ತಗೊಂಡು ನಾನು ನಾನೇನು ನೋಡಿ ಇಲ್ಲೇನು ಮಾಡ್ಕೊಂಡಿದ್ದೆ ಇದೇ ಇದಕ್ಕೆ ನಾನು ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೂ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಏನು ಮೈದಾ ಇದೆಯೋ ಅದನ್ನು ಇದ್ರ ಮೇಲೆ ಹಾಕ್ಬಿಡೋಣ. ಎಣ್ಣೆ ಎಲ್ಲ ಹಚ್ಚಿದ್ವು ಆ ಕಡೆನೇ ಹಾಕ್ಕೊಬೇಕು. ಜಾಸ್ತಿನೇ ಹಾಕ್ಕೊಳ್ಳೋಣ, ಅದು ಅಂಟ್ಕೊಬೇಕಲ್ಲ. ಇವಾಗ ಇದನ್ನು ಏನು ನಾವು ಇದು ಮಾಡಿದ್ವು ಇದನ್ನು ಜಾಯಿಂಟ್ ಮಾಡ್ಕೊಂಬಿಟ್ಟು ನೋಡಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಜಾಯಿಂಟ್ ಮಾಡ್ಕೊಂಬಿಟ್ಟು ಇವಾಗ ನಾವು ಇದಕ್ಕೆ ಮೈದಾ ಇಟ್ಟು ಇದು ಮಾಡ್ಕೊಂಬಿಟ್ಟು ಚೆನ್ನಾಗಿ ನಿಮಗೆ ಎಷ್ಟು ತೆಳು ಬೇಕಾದರೂ ಅಷ್ಟು ತೆಳು ಇದು ನಾವು ಇವಾಗ ಮಾಡ್ಕೊಬೋದು. ಎಷ್ಟು ಲೇಯರ್ ಬರುತ್ತೆ ನೋಡಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಮಾಡೋದಂತ. ನೋಡಿ ಇವಾಗ ಇದನ್ನು ನಾವು ಎಷ್ಟು ತೆಳು ಅಂದರೆ ಅಷ್ಟು ತೆಳು ಬರುತ್ತೆ. ನೋಡಿ ಇದು ಆಗಿದೆ. ಇವಾಗ ನಾನು ಎಷ್ಟು ನಿಮ್ಗೆ ಚಿಕ್ಕದು ತೋರಿಸ್ನೋ ಅಷ್ಟು ನಾವು ಸಣ್ಣದು ಎಷ್ಟು ಸಣ್ಣದು ಬೇಕಾದರೂ ನಾವು ಲಟ್ಟಿಸ್ಕೊಬೋದು. ನೋಡಿ ಇದು ಎರಡು ನಾನು ಮಾಡಿ ಇಟ್ಕೊಂಡಿದ್ದೆ. ಒಂದು ತವ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಿದೆ. ಸಿಮ್ಮೆಲ್ಲಿ ಇಟ್ಕೊಬೇಕು. ಏನಪ್ಪ ಇವರು ಸಮೋಸ ಅಂದ್ಬಿಟ್ಟು ಚಪಾತಿ ಮಾಡ್ತಾ ಇದ್ದಾರೆ ಅಂದ್ಕೊಬೇಡಿ. ನೋಡಿ ಇದು ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡೋಣ, ಸ್ವಲ್ಪ ಬಿಸಿ ಆಗೋಕ್ಕೆ. ಯಾಕಂದ್ರೆ ನಾವು ಏನಕ್ಕೆ ಈ ಥರ ಮಾಡ್ಕೊಳೋದು ಅಂತಂದರೆ ತವ ಮೇಲೆ ಸ್ವಲ್ಪ ಅದನ್ನು ಆ ಕಡೆ ಈ ಕಡೆ ಬಿಸಿ ಮಾಡ್ಕೊಳ್ಳೋದು ಅಂತಂದರೆ ನಾವು ಸಮೋಸ ಸ್ಟಫಿಂಗ್ ಮಾಡ್ತೀವಲ್ಲ ಆವಾಗ ಅದು ಸಮೋಸ ಬಿಟ್ಕೊಳ್ಳಲ್ಲ, ಮುರ್ಕೊಳ್ಳಲ್ಲ. ಹಂಗಾಗಿ ನಾವು ಈ ಥರ ಮಾಡಿಕೊಂಡ್ರೆ ಸಮೋಸ ಕ್ಲೀನಾಗಿ ಇರುತ್ತೆ. ಎರಡು ಕಡೆ ಸ್ವಲ್ಪ ಬಿಸಿ ಮಾಡಿಕೊಂಡು ತುಂಬ ಬೇಯಿಸ್ಕೊಬಾರ್ದು, ಸ್ವಲ್ಪ ಅದು ಆ ಕಡೆ ಈ ಕಡೆ ಸ್ವಲ್ಪ ಬೇಯಬೇಕಷ್ಟೇ. ನಾವೇನು ಬೇಯಿಸ್ತಾ ಇದ್ದೀವಿ ನೋಡಿ ಆಗಲೇ ಇದು ಲೇಯರ್ ನಿಮ್ಗೆ ಕಾಣ್ತಾ ಇತ್ತಲ್ಲ ಅದು ಹಂಗೆ ಬಿಟ್ಕೊಳ್ತಾ ಇರ್ತದೆ. ನೋಡಿ ಇದು ಆಗಿದೆ. ಇವಾಗ ನಾನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಇದನ್ನು ಹಾರಕ್ಕೆ ಬಿಡಬಾರ್ದು. ಆದಮೇಲೆ ಒಂದು ನಾನು ಇದು ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಅದೇ ಥರ ನಾನು ಫಸ್ಟ್ ಯಾವ ಥರ ಮಾಡಿದ್ವಿ ನಿಮಗೆ ಅದೇ ಥರನೇ ಮಾಡಿ. ಇದು ತುಂಬ ಡ್ರೈ ಆಗಿ ಬಿಡಬಾರ್ದು, ಯಾಕಂದರೆ ನಾನು ಇದು ಮುಚ್ತಾ ಇದ್ದೀನಿ. ಅದೊಂದು ಆಗಿಬಿಡಲಿ, ಆಮೇಲೆ ನಿಮಗೆ ಯಾವ ಥರ ಸ್ಟಫಿಂಗ್ ಅಂತ ತೋರಿಸ್ತೀನಿ.
ಏನು ನೋಡಿ ನಾನೇನು ನಿಮ್ಗೆ ಈ ಸ್ಟಫಿಂಗ್ ತೋರಿಸ್ತಾ ಇದ್ದೀನೋ ನೋಡಿ, ಸ್ಟಫಿಂಗ್ ಮಾಡಿದ್ದೀನಲ್ಲ ನೋಡಿ. ಈ ಸ್ಟಫಿಂಗು ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಕಾರ್ನು ಪನ್ನೀರ್ ಅಂತೂ ತುಂಬ ಇಷ್ಟ ಅಲ್ವಾ. ಹಂಗಾಗಿ ಈ ಸ್ಟಫಿಂಗು ಮಾಡಿಬಿಟ್ಟು ಸಮೋಸ ಸ್ಟಫಿಂಗ್ ಸಮೋಸ ಮಾಡಿ ಮಿಕ್ಕಿದ್ರೆ ಆ ಸ್ಟಫಿಂಗು ಇದೇ ಥರನೇ ಮೈದಾ ಹಿಟ್ಟಲ್ಲಿ ರೋಲ್ ಮಾಡ್ಕೊಂಡು ನಾವು ತಿನ್ಬೋದು. ಏನು ಈ ಥರ ಎಲ್ಲ ಮನೇಲೇ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್. ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಈ ಥರ ಎಲ್ಲ ಮಾಡೋದ್ರಲ್ಲಿ ಏನು ನಾವು ತುಂಬ ಇದು ಮಾಡ್ಕೊಳ್ಳಲ್ಲ, ಪೇಷನ್ಸಿಂದ ಮಾಡ್ತೀನಿ. ನೀವು ಅದೇ ಥರ ಮನೇಲೇ ಮಾಡ್ಕೊತೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇನು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಸ್ವಲ್ಪ ಇದು ಮಾಡ್ಕೊಂಡಿದ್ದು ಸ್ವಲ್ಪ ಬೇಯಿಸ್ಕೊಳ್ಳೋದು, ಸ್ವಲ್ಪ ಇದು ಮಾಡೋದು, ಸ್ಟಫಿಂಗ್ ಮಾಡೋದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ನೀವು ಮಾಮೂಲಿ ಹೋಟೆಲ್ ಸ್ಟೈಲು ಆ ಥರದ್ದು ಮಾಡ್ಕೊಬೇಕಂದ್ರೆ ಈ ಥರ ನಾನು ಆ ಥರ ಅಂದ್ಬಿಟ್ಟು ಆ ಥರನೇ ಮಾಡ್ತಾಯಿದ್ದೀನಿ. ನೀವು ಮಾಮೂಲಿ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ತಿನ್ನಬೇಕಪ್ಪ ಮಾಡಬೇಕಪ್ಪ, ಇವಾಗಂತೂ ಮಳೆಗಾಲ, ಆಚೆ ಎಲ್ಲಿ ಹೋಗೋಕ್ಕಾಗಲ್ಲ, ಹಿಂಸೆ ಆದಂಗೆ ಆಗುತ್ತೆ. ಹಾಗಾಗಿ ಈ ಥರ ಮನೇಲೇ ಕೂತ್ಕೊಂಡು ಚಳಿಗಾಲದಲ್ಲಿ ಮನೇಲೇ ಕೂತ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಎಲ್ಲರೂ ಕೂತ್ಕೊಂಡು ಈ ಥರ ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಂಡು ಚಳಿಗಾಲದಲ್ಲಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ಎರಡು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಿಮಗೆ ವಿಡಿಯೋಗೋಸ್ಕರ ನಾನು ಎರಡು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಎರಡು ನಾನು ಮಾಡ್ಕೊಂಡಿದ್ದು ನೋಡಿ. ಇದು ಕ್ಲೀನಾಗಿ ಬಂದುಬಿಡುತ್ತೆ ನೋಡಿ. ಇದು ಕಾಣ್ತಾ ಇದೆಯಲ್ಲ, ಈ ಥರ ಬಂದ್ಬಿಡುತ್ತೆ. ಅದಕ್ಕೆ ತುಂಬ ಬೇಯಿಸ್ಕೊಬಾರ್ದು ನೋಡಿ. ಇದು ನೋಡಿ ಚೆನ್ನಾಗಿ ಬಂದಿದೆ ಅಂತ ನೀವೇ ಹೇಳಬೇಕು. ಇವಾಗ ನಾನು ಸೆಂಟ್ರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೆಂಟ್ರಲ್ಲಿ ಕರೆಕ್ಟಾಗಿ ಎರಡು ಸಮ ಇರಬೇಕು. ಸಮವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ. ಸಮವಾಗಿ ಇದು ಅದೇ ಥರನೇ. ಇವಾಗ ನಾನು 2 ಚಪಾತಿ ಏನು ಮಾಡ್ಕೊಂಡಿದ್ದೀನಿ, ಇದರಲ್ಲಿ ನಾವು 8 ಸಮೋಸ ನಿಮಗೆ ಮಾಡ್ಬೋದು ನೋಡಿ. ಈ ಥರ ಕಟ್ ಮಾಡಿ ನೋಡಿ, ಈ ಥರ ನೋಡಿ, ಈ ಥರ ನೋಡಿ ಏನು ಕಾಣ್ತಾ ಇದೆ. ಇದು ನಾವು ಲೇಯರ್ ನೋಡಿ ಕಾಣ್ತಾ ಇದೆ ನಿಮಗೆ, ಲೇಯರ್ ಆಯಿತು. ಇವಾಗ ನಾನು 2 ಚಪಾತಿ ಏನು ಮಾಡ್ಕೊಂಡಿದ್ನೋ ಅದೇ ಥರ ಇದು 8 ಸಮೋಸ ಮಾಡ್ಕೊಂಡು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನಾನೇನು ನಿಮಗೆ 2ರಲ್ಲಿ 8 ತೋರಿಸಿದ್ನೋ ಇದರಲ್ಲಿ 8ರಲ್ಲಿ ನಾವು 8 16 ಸಮೋಸ, ಇದರಲ್ಲಿ ನಾವು 16 ಸಮೋಸ ಮಾಡ್ಕೊಬೋದು ನೋಡಿ. ಅದೇ ಥರನೇ ನಾನು ಸೆಂಟ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅದೇ ಥರ ನೋಡಿ ಲೇಯರು ಕಾಣ್ತಾ ಇದೆಯಲ್ಲ ನೋಡಿ. ಎಷ್ಟು ನಮಗೆ ಇದು ಲೇಯರ್ ಇವಾಗ ರೆಡಿ ಆಯಿತು. ಸಣ್ಣಗೆ ಚೆನ್ನಾಗಿ ಬಂದಿದೆ. ನಾನು ಮೈದಾ ತೊಗೊಂಡಿದ್ದೀನಿ ನೋಡಿ, 2 ಸ್ಪೂನ್ ಮೈದಾ ತೊಗೊಂಡಿದ್ದೀನಿ. ಇದನ್ನು ನಾನು ಅದಕ್ಕೆ ಪೇಸ್ಟಿಂಗ್ ಮಾಡ್ಕೊಬೇಕು. ಸ್ವಲ್ಪ ತೆಳ್ಳಗೆ ಮಾಡ್ಕೊಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ, ಅದು ಕೋಟಿಂಗ್ಗೆ, ಸಮೋಸ ಕೋಟಿಂಗ್ಗೆ ಸ್ವಲ್ಪ ತುಂಬ ತೆಳು ಮಾಡ್ಕೊಬಾರ್ದು, ಗಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊತೀನಿ. ಎದ ಬರಬೇಕು ನಮಗೆ ಅದು ಕೋಟಿಂಗ್ ಮಾಡೋಕ್ಕೆ ನೋಡಿ. ಇಷ್ಟು ಬಂದರೆ ಸಾಕು, ಇದು ರೆಡಿಯಾಗಿದೆ. ಇವಾಗ ನಾನು ಯಾವ ಥರ ಸ್ಟಫಿಂಗ್ ಮಾಡೋದು ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಈ ಶೇಪ್ ನೋಡಿ ಹಿಂಗೆ ಇಟ್ಕೊಬೇಕು. ವಿ ಶೇಪ್ ಏನು ಬರುತ್ತೋ ಆ ಥರ ಹಿಂಗೆ ಇಟ್ಕೊಂಡ್ಬಿಟ್ಟು ಇದನ್ನು ಈ ಥರ ಇದು ಮಾಡ್ಕೊಂಬಿಟ್ಟು ಇದೇನಿದು ನೋಡಿ, ಇಲ್ಲಿ ನಾವು ಇದನ್ನು ಮೈದಾ ಹಿಟ್ಟನ್ನ ಇದು ಮಾಡ್ಕೊಳ್ಳೋಣ, ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ತೊಗೊಳ್ಳೋಣ, ಯಾಕಂದರೆ ಅದು ಅಂಟ್ಕೊಬೇಕಲ್ವ. ಎಣ್ಣೆಲಿ ಬಿಟ್ಟಿದ ತಕ್ಷಣ ಅದು ಇದಾಗಬಾರ್ದು. ಈ ಥರ ಹಾಕ್ಬಿಟ್ಟು ಸ್ವಲ್ಪ ಹಾಕೋದು ಹಾಕ್ಕೊಂಡು ನೋಡಿ, ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ 1 ಸ್ಪೂನ್ ನಾನು ಅದು ಏನು ಮಾಡಿ ಇಟ್ಕೊಂಡಿದ್ದೀನೋ ಸ್ಟಫಿಂಗು, ಅದು 1 ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ. ನಾನು ಏನು ಮಾಡ್ಕೊಂಡಿದ್ದೀನೋ ಪನ್ನೀರು, ಕಾರ್ನು, ಆನಿಯನ್ ಏನು ಸ್ಟಫಿಂಗ್ ಮಾಡೋ ಅದು ಹಾಕ್ಕೊಂಡಿದ್ದೀನಿ. ಅದೇ ಥರ ಎಲ್ಲ ಶೇಪಲ್ಲಿ ತೊಗೊಂಡು ನಾವು ಎಲ್ಲ ಮಾಡಿ ಇಟ್ಕೊಳ್ಳೋಣ ನೋಡಿ. ಈ ಥರ ಎಲ್ಲ ಮಾಡಿ ಇಟ್ಕೊಳ್ಳೋಣ. ಇವಾಗ ನಾನು ಅದೇ ಥರನೇ ಮಾಡ್ಕೊತೀನಿ. ಇದೇ ಥರ ನೋಡಿ, ಈ ಥರ ತಗೊಳ್ಳೋಣ. ಈ ಥರ ತಗೊಂಡು ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಹೆಚ್ಚಾಗಿ ತಗೊಳ್ಳಿ, ಏನಾಗಲ್ಲ, ಇದು ಪೇಸ್ಟು ಮೈದಾದೆ ಅಲ್ವಾ ಅದೂ ನೋಡಿ. ಇದನ್ನು ಹಿಂಗೆ ಮಾಡಿಕೊಂಡು ಈ ತುದಿ ಅದು ಇದಾಗುತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾನೇನು ಮಾಡ್ಕೊಂಡಿದ್ದೀನಿ ಈ ಥರನೇ ಎಲ್ಲ ಮಾಡಿ ಇಟ್ಕೊಳ್ಳೋಣ ಒಂದು ಕಡೆ ನೋಡಿ. ನಾನೆಲ್ಲ ಯಾವ ಥರ ಮಾಡಿ
ಸಮೋಸಸ್ ಟೈಪ್ ಎಲ್ಲ ಥರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಲಿ ಕರಿಬೇಕು. ಬನ್ನಿ ಎಣ್ಣೆಲಿ ಕರಿ ತೋರಿಸ್ತೀನಿ ನಿಮಗೆ. ಇವಾಗ ಬಾಂಡಿಲಿ ಎಣ್ಣೆ ಕಾದಿದೆ. ಇವಾಗ ನಾನೇನು ಸಮೋಸ ಮಾಡ್ಕೊಂಡಿದ್ದೀನಿ ಅದು ಒಂದೊಂದು ನಾನು ಬಿಡ್ತಾಯಿದ್ದೀನಿ ನೋಡಿ ಎಣ್ಣೆಲಿ. ಒಂದೊಂದೇ ಬಿಟ್ಕೊಳ್ಳೋಣ. ತುಂಬ ಕಲರ್ ಬರೋದು ಬೇಡ, ಸ್ವಲ್ಪ ಬ್ರೌನಿಷ್ ಆದರೆ ಸಾಕು. ನಾಲ್ಕೇ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಯಿದ ತಕ್ಷಣ ಆಮೇಲೆ ಟರ್ನ್ ಮಾಡೋಣ, ಇಲ್ಲಾಂದರೆ ಅದು ಇದಾಗ್ಬಿಡುತ್ತೆ. ಸ್ವಲ್ಪ ಪದಾರ್ಥನೇ ಮಾಡಿಕೊಂಡು ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡೋಣ ಅಂತಂದ್ಬಿಟ್ಟು ಮಾಡಿ ತೋರಿಸ್ತಾಯಿದ್ದೀನಿ. ನೀವು ಮನೇಲಿ ಮಾಡಿ ಟ್ರೈ ಮಾಡಿ. ಜಾಸ್ತಿ ಹೈ ಫ್ಲೇಮಲ್ಲಿ ಬೇಡ, ಸಿಮ್ಮಲ್ಲೇ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಆಲ್ರೆಡಿ ನಾವು ಸ್ಟಫಿಂಗ್ನ ಸ್ವಲ್ಪ ಎಣ್ಣೆಲಿ ಉಟ್ಕೊಂಡಿದ್ದೀವಲ್ಲ, ಹಂಗಾಗಿ ಅದು ಏನಿದ್ರಲ್ಲ ಸ್ವಲ್ಪ ಅದು ಇದು ಮೇಲ್ಗಡೆ ಸ್ವಲ್ಪ ಬೆಂದರೆ ಸಾಕು. ನೋಡಿ ಇದೇನಾಗಿದೆ, ಇಷ್ಟಾದರೆ ಸಾಕು. ತುಂಬ ಬ್ರೌನಿಷ್ ಅಂದರೆ ತುಂಬ ಬ್ರೌನಿಷ್ ಬೇಡ, ಮೀಡಿಯಮ್ಮು ನೋಡಿ. ಇಷ್ಟಾದರೆ ಕಾಣ್ತಾ ಇದೆಯಲ್ಲ ನೋಡಿ, ನಮ್ಮ ಸಮೋಸ ಗರಿ ಗರಿ ಸಮೋಸ ರೆಡಿ ಆಯಿತು. ಇನ್ನೇನಿದ್ರು ತಿಂದು ಟೇಸ್ಟ್ ಮಾಡೋದೇ. ನೋಡಿ ಇದೇನಿದೆ, ಬಿಸಿ ಬಿಸಿ ಸಮೋಸ ರೆಡಿ. ನೋಡ್ತಾ ಇದೆಯಲ್ಲ ಏನು ಚೆನ್ನಾಗಿ ಕಾಣ್ತಾ ಇತ್ತಂತ ಸಮೋಸ. ಇವಾಗ ಇದನ್ನು ಟೇಸ್ಟ್ ಮಾಡೋಕ್ಕೆ ಸ್ಪೆಷಲ್ ಗೆಸ್ಟ್ನ ಕರೆಸಿದ್ದೀನಿ. ಯಾವಾಗೂ ಏನು ಆಂಟಿ ನೀವೇ ಟೇಸ್ಟ್ ಮಾಡಿ ನೀವೇ ತಿಂತೀರೋ ನಮಗಿಲ್ಲ ಅಂತ ಇದ್ರಲ್ಲ, ಹಂಗಾಗಿ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅದು ಯಾರು ಗೊತ್ತಾ? ಮೇಘ ಅಂತ, ನಮ್ಮ ಅಣ್ಣನ ಮಗಳು ಮೇಘ ಅಂತ. ಹಾಯ್ ಹಾಯ್ ಹೇಳು. ಹಂಗಾಗ್ಬಿಟ್ಟು ಇವಾಗ ನಾನು ಮೇಘನ್ಗೆ ಟೇಸ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ರಜಾ ಇತ್ತಲ್ಲ, ಹಂಗಾಗಿ ಇವತ್ತು ಸ್ಯಾಟರ್ಡೆ ಸಂಡೇ ರಜಾ, ಆಫೀಸ್ಗೆ ಹೋಗ್ತಾ ಇತ್ತಲ್ವ, ಹಂಗಾಗಿ ಸ್ಯಾಟರ್ಡೆ ಸಂಡೇ ರಜಾ ಹಂಗಾಗಿ ಬಂದಿತ್ತು. ಹಾಗಾಗಿ ಅದಕ್ಕೆ ಬಂದಾಯ್ತಲ್ಲ, ಹೆಂಗೋ ಮಾಡೋಣ ಇದೊಂದು ರೆಸಿಪಿ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಇವಾಗ ಟೇಸ್ಟು ನಮ್ಮ ಮೇಘನ್ ಕೊಡ್ತಾಯಿದ್ದೀನಿ. ಫಸ್ಟ್ ಮೇಘ ಮಾಡಲಿ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಏನು ಗೊತ್ತಾಯಿತು, ಟೊಮೊಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಮೇಘ ಫಸ್ಟು ನಿನಗೆ ಟೇಸ್ಟ್ ಕೊಡ್ತಾಯಿದ್ದೀನಿ. ಅತ್ತೆ ಮಾಡಿರೋದು ಟೇಸ್ಟು ಫಸ್ಟ್ ಟೇಸ್ಟ್ ಕೊಡ್ತಾಯಿದ್ದೀನಿ. ನೀನು ಟೇಸ್ಟ್ ಮಾಡಿ ಆಮೇಲೆ ಹೇಳು ಹೆಂಗಿದೆ ಅಂತ ಅಂದ್ಬಿಟ್ಟು, ಓಕೆನಾ? ಇವಾಗ ನಮ್ಮ ಅಣ್ಣನ ಮಗಳು ಮೇಘ ಟೇಸ್ಟ್ ಮಾಡ್ತಾಯಿದ್ದೆ. ನೋಡಿ ಒಳಗಡೆ ಕಾರ್ನು, ಸಕ್ಕತ್ತಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿದೆ. ಸಾಸ್ ಜೊತೆ ಮೇಘ ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಎಲ್ಲರೂ ಟ್ರೈ ಮಾಡಬೇಕಿದೆ. ಇವಾಗ ನಾನು ನಿಮಗೆ ಇನ್ನೇನು ಆಲ್ರೆಡಿ ನಮ್ಮ ಅಣ್ಣನ ಮಗಳು ಟೇಸ್ಟ್ ಮಾಡಿ ಹೇಳೈತೆ. ಇನ್ನು ನಾನೇನು ಮಾಡೋದು ಮಾಮೂಲಿ ನೋಡೋಣ. ಆಮೇಲೆ ನಾನು ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಕಾರ್ನ್ ಎಲ್ಲ ಎಷ್ಟು ಚೆನ್ನಾಗಿ ಒಳಗಡೆ ಬೆಂದು, ಇದು ಪನ್ನೀರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಅಷ್ಟೇ. ನೋಡಿ ಚೆನ್ನಾಗಿ ಕಾಣ್ತೈತೆ. ಆಲ್ರೆಡಿ ನಮ್ಮ ಅಣ್ಣನ ಮಗಳು ಹೇಳ್ಬಿಟ್ಟೆ ಇದು ಟೇಸ್ಟ್ ಐತೆ ಅಂದ್ಬಿಟ್ಟು, ಇನ್ನೇನು ನಾನು ಹೇಳೋದು. ನೋಡಿ ಚೆನ್ನಾಗಿದೆ. ಕಾರ್ನು ಪನ್ನೀರು ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡಬೇಕು. ಇದೆಲ್ಲ ಒಳ್ಳೊಳ್ಳೆ ರೆಸಿಪಿ ನೀವು ಮಾಡಿ ಮನೇಲಿ ಮಾಡಿಕೊಟ್ರೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಅಲ್ಲ ಮೇಘ? ಆಚೆ ಎಲ್ಲ ಆಯಿಲ್ ಫುಡ್ ಆಯಿಲು ಹೆಂಗಿರುತ್ತಲ್ವ, ಇದೆಲ್ಲ ಸಮೋಸ ರೋಡ್ ಸೈಡೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಈ ಸಮೋಸ. ಹಂಗಾಗಿ ರೋಡ್ ಸೈಡ್ ತಿನ್ನೋ ಬರಲಿ ಈ ಥರ ನಾವು ಈ ಸಲ ಚಳಿಗಾಲದಲ್ಲಿ ಮನೇಲೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟದಿಂದ ತಿನ್ಬೋದು ಮನೇಲಿ ಮಾಡಿದ್ರೆ. ಅಷ್ಟು ಚೆನ್ನಾಗೈತೆ, ತುಂಬ ಟೇಸ್ಟಿಯಾಗೈತೆ.
ನೀವು ಮನೇಲಿ ಮಾಡಿ ತಿನ್ನಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಸ್ಯಾರಿದು, ಲಕ್ಷ್ಮೀದು, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ನಾನು ತುಂಬ ಖುಷಿ ಆಯಿತು. ಅದೇ ಥರನೇ ನೀವು ಎಲ್ಲ ಈ ವಿಡಿಯೋಗಳು ಫಾಲೋ ಮಾಡಬೇಕು, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್.